ನವಡೇಸ್ ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಹೆಚ್ಚಿಗೆ ಆಗ್ತಾ ಇರೋದು ಕ್ರೈಮ್ಗಳು. ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ವಾಟ್ಸ್ ಇದರಲ್ಲಿ ಫೇಸ್ಬುಕ್ ಗಳಲ್ಲಿ ಕೆಲವೊಂದು ಆಡ್ಸ್ ಗಳು ಬರ್ತಾ ಇದಾವೆ. ಆ ಆಡ್ಸ್ ಗಳಲ್ಲಿ ಏನಾಗುತ್ತೆ, ಕೆಲವೊಂದು ವೆಬ್ಸೈಟ್ಸ್ ಗಳಲ್ಲಿ ನೀವಿಂತ ಇದಕ್ಕೆ ಸೇಮ್ ಏನು ಒರಿಜಿನಲ್ ಕಂಪ್ನೀಸ್ ಇದಾವೋ ಶೇರ್ ಮಾರ್ಕೆಟಿಂಗ್ ಅದೇ ಕಂಪ್ನೀಸ್ ಇವರು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಇದನ್ನ ವೆಬ್ ಪೇಜ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ನೀವು 1,000 ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ 10,000 ಲಾಭ ಕೊಡ್ತೀವಿ ಅಂತ ಅಲ್ಲಿ ಲಾಭನೂ ತೋರಿಸ್ತಾರೆ ಅವರು. ಆಮೇಲೆ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಸಹ ಆಡ್ ಮಾಡ್ಕೊಂತಾರೆ. ಅವ್ರಿಗೆ ಆಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಕೆಲವೊಂದು ಕ್ಲಾಸಸ್ಗಳು ಕಂಡಕ್ಟ್ ಮಾಡ್ತಾರೆ. ಫ್ರಾಡ್ಸ್ಗಳು ಕ್ಲಾಸಸ್ ಕಂಡಕ್ಟ್ ಮಾಡಿ ಅದರಲ್ಲಿ ವಿಕ್ಟಿಮ್ಸ್ ಜಾಯ್ನ್ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಫ್ರಾಡ್ಸ್ಟರ್ಸ್ ಏನ್ ಮಾಡ್ತಾರೆ, ನಾನು ಇವತ್ತು ಇಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಇಷ್ಟು ಲಾಭ ಬಂತು ಅಂತ ಅವರವರೇ ಡಿಸ್ಕಸ್ ಮಾಡ್ತಾರೆ. ಅವಾಗ ಇವ್ರು ಏನಾಗ್ತಾರೆ, ನಮ್ಮವರು ವಿಕ್ಟಿಮ್ಸ್ಗಳು ಅದನ್ನ ನಂಬ್ಬಿಡ್ತಾರೆ. ನಂಬ್ಬಿಟ್ಟು ಕೆಲವೊಬ್ರು ಏನಾಗುತ್ತೆ, ಎಲ್ಲ ಬುದ್ಧಿವಂತರೇ ಇನ್ವೆಸ್ಟ್ಮೆಂಟ್ ಫ್ರಾಡ್ ಅಲ್ಲಿ ದುಡ್ಡು ಕಳ್ಕೊಂಡು ಬರ್ತಾ ಇದಾರೆ.